ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ, ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದ್ರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದು ಸರ್? ಅದು 6 ಅಂದರೆ ಸರ್ ಈಗ ಅದು ಹಿಂದೆ ಸ್ವಲ್ಪ ದೊಡ್ಡದಿತ್ತು ಅಂತಂದು ಕಡೆ ಹೇಳ್ತಾ ಇದ್ದೆ. ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮತ್ತೆ ಬದಲಾವಣೆ ಆಗುತ್ತೆ ದೊಡ್ಡ ಮುಂದೆ ನೋಡೋಣ, ಅದು ಹೇಗೆ ಹಾರಾಟ ಆಗುತ್ತೆ ಅಂತ ನೋಡ್ಕೊಂಡು. ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆಯೆಲ್ಲ ತೇವಾಗಿದೆ. ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ, ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದ್ರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದು ಸರ್? ಅದು 6 ಅಂದರೆ ಸರ್ ಈಗ ಅದು ಹಿಂದೆ ಸ್ವಲ್ಪ ದೊಡ್ಡದಿತ್ತು ಅಂತಂದು ಕಡೆ ಹೇಳ್ತಾ ಇದ್ದೆ. ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮತ್ತೆ ಬದಲಾವಣೆ ಆಗುತ್ತೆ ದೊಡ್ಡ ಮುಂದೆ ನೋಡೋಣ, ಅದು ಹೇಗೆ ಹಾರಾಟ ಆಗುತ್ತೆ ಅಂತ ನೋಡ್ಕೊಂಡು. ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆಯೆಲ್ಲ ತೇವಾಗಿದೆ. ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ, ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದ್ರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದು ಸರ್? ಅದು 6 ಅಂದರೆ ಸರ್ ಈಗ ಅದು ಹಿಂದೆ ಸ್ವಲ್ಪ ದೊಡ್ಡದಿತ್ತು ಅಂತಂದು ಕಡೆ ಹೇಳ್ತಾ ಇದ್ದೆ. ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮತ್ತೆ ಬದಲಾವಣೆ ಆಗುತ್ತೆ ದೊಡ್ಡ ಮುಂದೆ ನೋಡೋಣ, ಅದು ಹೇಗೆ ಹಾರಾಟ ಆಗುತ್ತೆ ಅಂತ ನೋಡ್ಕೊಂಡು. ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆಯೆಲ್ಲ ತೇವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.